ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರಿಂದ ಪ್ರತಿಭಟನೆ. ಆ ಹೋರಾಟವನ್ನು ಮತ್ತೊಂದು ಹಂತಕ್ಕೀಗ ಕೊಂಡೊಯ್ಯುವಂತಹ ನಿರ್ಧಾರ ಆಗಿದೆ. ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿಗೆ ಹೋರಾಟ ಶಿಫ್ಟ್. ಹೀಗಾಗಿ ನಾಳೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನಷ್ಟು ಬಿಸಿ ಮುಟ್ಟಿಸುವಂತಹ ಪ್ರಯತ್ನ. ಮಂಗಳವಾರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಅನ್ನದಾತರು ನಿರ್ಧರಿಸಿದ್ದಾರೆ. ತಾರ್ಕಿಕ ಅಂತ್ಯ ಕಾಣುವವರೆಗೂ ಫ್ರೀಡಂ ಪಾರ್ಕ್ನಲ್ಲೇ ಹೋರಾಟ. 520 ದಿನ ಆಯಿತು ಬೈರಮಂಗಲದಲ್ಲಿ ರೈತರು ಹೋರಾಟ ನಡೆಸ್ತಾ. ಮಧ್ಯದಲ್ಲಿ ವಿಪಕ್ಷಗಳು ಕೂಡ ಹೋರಾಟಕ್ಕೆ ಧುಮುಕಿದ್ವು, ಸಾಥ್ ಕೊಟ್ವು. ಇಷ್ಟಾಗಿಯೂ ಕೂಡ ರೈತರ ಪರವಾಗಿ ಯಾವುದೇ ನಿಲುವಿಗೆ ಸರ್ಕಾರ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಹೋರಾಟವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿಡದಿಯ ಬೈರಮಂಗಲದಿಂದ ಈಗ ಬೆಂಗಳೂರಿಗೆ ಹೋರಾಟವನ್ನು ಶಿಫ್ಟ್ ಮಾಡೋ ತೀರ್ಮಾನಕ್ಕೆ ಬಂದಿದ್ದಾರೆ.